ಕಪ್ಪಿ ಮರದಿನ ಮರಕ್ಕೆ ಹಾರಲ್ಲ ಉಪ್ಪಿನ ಮುಸುಡ್ನ ಯಾರು ಸಿಕ್ಕಿಲ್ಲ ಎಲ್ಲ ಗೊತ್ತು ನನಗೆ ಅವನ ಕತೆ ಗೊತ್ತಿಲ್ಲದೆ ಹೋದರೆ ಹೇಳಿದ್ದೀನಿ ಅವನಂತ ಮಾಡದ್ದು ಹೇಗೆ ನನ್ನ ಕಥೆಯೇ ಉಂಟು ನನಗೊತ್ತುಂಟು ಅವನ ಸಣ್ಣವನಿರುವಾಗ ಅವನ ಹೆಸರು ಸುಂದರ ಅಂತ ಆಗಿಲ್ಲಂತೆ ಅಲ್ವಾ ಈ ಮಕ್ಕಳಿಗೆಲ್ಲ ಹುಡುಗಾಟಕ್ಕೆ ಒಂದು ದಿವಸ ಸೂರ್ಯೋದಯದಲ್ಲಿ ನಭೋಮಂಡಲವನ್ನು ನೋಡಿದಂತೆ ಒಳ್ಳೆ ಕೆಂಪು ವರ್ಣದಿಂದ ನಭೋಮಂಡಲ ಕಂಗೊಳಿಸ್ತಾ ಇತ್ತು. ಹೀಗೆ ದಿಟ್ಟಿಸಿ ನೋಡಿದಾಗ ಉದಯಿಸಲಿರುವಂತಹ ಸೂರ್ಯ ಕೆಂಪಗೆ ದುಂಡಗೆ ಕಾಣ್ತಾ ಇದ್ದ. ಸೂರ್ಯೋದಯ ಹಾಗೆ ಅಲ್ವಾ, ಚಂದ್ರೋದಯ ಕಿರಣೋದಯ ಸೂರ್ಯೋದಯ ಗೊತ್ತುಂಟಲ್ಲ ನೀವು. ಇವನಿಗೆ ಬಂಗಾಲ್ವೈವ ಆ ಕೆಂಪು ಸೂರ್ಯನನ್ನು ನೋಡಿ ಹೊನ್ನು ಎನ್ನುವಂತಹ ಭ್ರಮೆ ಬಂತು. ಈ ಮಾಮನಿಗೆ ಹಾಗೆ ಅಲ್ವಾ, ಮರದಲ್ಲಿ ಹೊನ್ನು ಮೇಲೆ ಉಂಟು ಅಂತ ಆ ಕ್ಷಣದಲ್ಲಿ ಆರುವುದೇ ಅದು ಉದ್ಯೋಗ ಅಲ್ವಾ ಅಲ್ವಾ. ಇವತ್ತನ ಮಾಡಲಿಲ್ಲ. ಆ ಸೂರ್ಯನನ್ನ ಹೊನ್ನು ಅಂತ ಭ್ರಮಿಸಿ ಭಾವಿಸಿ ನಭೋಮಂಡಲಕ್ಕೆ ಹಾರಿದಂತೆ ಹೋಗಿ ಸೂರ್ಯನನ್ನ ಹಿಡಿಯಬೇಕು ಅಂತ ಅಲ್ಲಿಗೆ ದೇವೇಂದ್ರ ಏನ್ ಮಾಡಿದ? ಅಯ್ಯೋ ಒಂದು ಪೆಟ್ಟು ಕೊಟ್ಟದೆ. ಇವನನ್ನು ಹೀಗೆ ಬಿಟ್ಟರೆ ಸೂರ್ಯನನ್ನು ಇವು ಹಿಡಿಯಲಿಕ್ಕೆ ಹೊರಟಂತಾದ್ರೆ ನಾಳೆ ಪ್ರಪಂಚದ ಪರಿಸ್ಥಿತಿ ಏನಾಗ್ತದೆ? ಸೂರ್ಯೋದಯ ಇರದೆ ಹೋದ್ರೆ ಅಲ್ವಾ. ಇವನನ್ನು ಬಿಟ್ಟು ಇಷ್ಟೇ ಅಲ್ಲ, ಇನ್ನೂ ಎಷ್ಟೋ ಹಾರ್ತಾನೆ ಅಂತ ಕೈಯಲ್ಲಿ ವಜ್ರ ಇರ್ತಾ ಇಲ್ವಾ ಪಿಸಾಡಿ ಹೋಗಿ ಅವನು ಮುಸುಡಿಗೆ ಕೊಡಿ. ಮುಸುಡು ಆಗತ್ತು ಕೊಡದತ್ತ ಮೂಗಿನ ಕೆಳಗೆ ತುಟಿಯ ಮೇಲೆ ಇರುವಂತ ಈ ಭಾಗವನ್ನ ಅವರು ಹೇಳಿದ್ದಾರೆ. ಆ ವಜ್ರಾಯುಧದ ರಭಸಕ್ಕೆ ವ್ಯಕ್ತಿಗೆ ಅವನು ಮುಖ ಇದ್ದಿದ್ದು ಮುಸುಡಾಗಿ ಹೋಯ್ತಂತೆ, ಉಪ್ಪಿ ಹೋಯ್ತಂತೆ. ಅಂತ ಮಂಗಿನ ಸಂತಾನಮ್ಮ ನನಗೆ ಸರಿ ಸಮಾನ ನೀ ಹೇಳಿದ ಹಾಗೆ ಅವ ಹಣ್ಣು ಅಂತ ಹರಟು ಅದಕ್ಕೆ ನೀವು ಇರಲಿಲ್ಲ. ಅಚಾನಕ ಘಾತಕ ಮುಂಚೆ ಕಾಲಕ್ಕೆ ವಾಯುದೇವ ಸಿಟ್ಟುಕೊಂಡು ಹೋಯ್ತು. ಅವನ ಅಪ್ಪನೇ ಸಿಟ್ಟುಕೊಂಡು ಯಾಕಪ್ಪನಿಗೆ ಅವನ ಅಪ್ಪನೇ ಹನುಮಂತನಪ್ಪ ವಾಯುದೇವ ಪ್ರಾಣವಾಯು ಹನುಮಂತಪ್ಪ ವಾಯುದೇವನ ಅಲ್ವಾ. ಜಿಜ್ಞಾಸೆ ಬೇಡ, ಚರ್ಚೆ ಬೇಡ. ವಾಯುಪುತ್ರ ವಾಯುಪುತ್ರ ಆ ವಾಯು ಸಿಟ್ಟುಕೊಂಡು ಅವನ ಒತ್ತಡದಂತಹ ಪ್ರಾಣವಾಯುವನ್ನೆಲ್ಲ ಸೆಳೆದುಕೊಂಡು ಹಠಸ್ಥಾಗಿಬಿಟ್ಟ. ಲೋಲಾಯ್ತು ಪ್ರಪಂಚ. ನನಗೆ ಉಸಿರಾಟವೇ ಇಲ್ಲ, ಇಲ್ಲ ಗಾಳಿಯೇ ಇಲ್ಲ, ಉಸಿರಾಟಲಿಲ್ಲ. ಆಗ ದೇವತೆಗಳೆಲ್ಲ ಸೇರಿ ವಾಯುವನ್ನು ಪ್ರಾರ್ಥಿಸಿ ನಿನ್ನ ಮಗನನ್ನು ಎಬ್ಬಿಸ್ತೇವೆ ಪುಣ್ಯಾತ್ಮ, ನೀನು ಸ್ವಲ್ಪ ಎಲ್ಲರಿಗೂ ಬಾಯಿ ಕೊಡು ಅಂತ ಹೇಳಿದ್ರೆ ಅವ ಹೇಳಿದ ಈಗ ಎಬ್ಬಿಸ್ತಾಗಿಟ್ಟಿಲ್ಲ. ಎರಡನೇ ವಿಚಾರ ಮಾಡಿದ ಕಟ್ಟಿ ಕೊಟ್ಟಿದ್ದೀವಿ ಅಂತಾದ್ರೆ ನನ್ನ ಮಗನಿಗೂ ಕೊಡಬೇಕು ನೀವು ಅಂತ ಹೇಳಿದ್ರು. ಆ ಕಾಲಕ್ಕೆ ಮಾತ್ರ ದೇವತೆಗಳೆಲ್ಲ ಬಂದು ನನ್ನಪ್ಪ ಬ್ರಹ್ಮದೇವ ಇದ್ದ. ಆ ಬ್ರಹ್ಮದೇವರೇ ಪ್ರಶ್ನಿಸಿದ್ರು ಯಾವುದು ನಮ್ಮ
ಅಂದರಿಂದಲೂ ಕೂಡ ನಿನಗೇನು ತೊಂದರೆಯಾಗಲಿಲ್ಲ. ಜೊತೆಗೆ ದೀರ್ಘಾಯುಷ್ಯ ಚಿರಂಜೀವಿ ಪರಮೇಶ್ವರನಿಗೂ ಕೂಡ ಅನುಗ್ರಹಿಸಿದ. ಯಾಕೆ ಅಸ್ತ್ರಶಸ್ತ್ರಗಳಿಗೆ ಮಳೆಯ ನನ್ನಿಂದ ದತ್ತವಾದಂತಹ ಪ್ರಪಂಚದಲ್ಲಿರುವ ಯಾವ ಶಸ್ತ್ರಗಳು ನಿನ್ನನ್ನು ಬಾಧಿಸುವುದಿಲ್ಲ, ಬೆಂಕಿ ಸುಡುವುದಿಲ್ಲ, ನೀರು ಮುಳುಗಿಸುವುದಿಲ್ಲ. ಇದು ಅಪಾಯ. ಇನ್ನು ದೇವರಿಂದ ವಜ್ರಾಘಾತಕ್ಕೆ ಅವರ ಶರೀರ ವಜ್ರ ಶರೀರಿಯಾಗಲಿ ಮಾಡುವ ಹೇಳಿದ ಅಂತಹ ಹನುಮಂತ ಮತ್ತೆ ಯಾಕೆ ಮೊದಲೇ ಈ ರೀತಿಯಾದಂತಹ ವನವನ ಜೊತೆಗೆ ತಾಯಿಯನ್ನು ಬೆಳೆಸಿದಂತೆ ರಾಮನಾಮ ನಾಮನಾಮ ಧ್ಯಾನ ಮಾಡ್ತಾ ಇದ್ದರೆ ಬೇಕಾದ ಪ್ರಯತ್ನ ಸಿಗ್ತದೆ. ಆ ರೀತಿಯಲ್ಲಿ ಕೊಟ್ಟವರೆಲ್ಲ ಹೇಗಾಯ್ತು? ಅಯ್ಯೋ ನಮಗೆ ಮಾಡಿ ಕೊಡಬೇಕಾಯ್ತಾ? ಸರಿ ಮಾಡ ಯಾಕೆ ಅದನ್ನು ಬೇಕಾದ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾನೆ. ಅಷ್ಟ ಸಿದ್ಧಿಗಳನ್ನು ಪಡೆದಾಗ ಆಗ ಒಂದು ಪರಾಕ್ರಮ ಯಾಕೆ ಅದನ್ನು ಎಷ್ಟೆಲ್ಲ ಕಾಣಿಸಿಕೊಂಡಿದ್ದಾರೆ ಏನ್ ಮಾಡಿದ್ದಾನೆ? ಏನ್ ಮಾಡುವುದು? ಅವ ರಾಮ ಸೇವೆ ಕಾಲದಲ್ಲಿ ಒಂದು ಸಾಹಸ ಕಾರ್ಯ ಮಾಡಿದ್ದು ಲೋಕವೇ ಬೆಕ್ಕಸಗಾಗಿದೆ. ಒಂದು ಪರಾಕ್ರಮ ಅಂತ ಆಗುವುದಿಲ್ಲ. ಕುಂಕು ರೊಟ್ಟಿ ಗೋಯ್ದ ಅಂತ ಅಂದ್ರೆ 10 ಜನ